ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೊಮ್ಯಾಡಿಕ್ ಇಂಜಿನ್. ತುಂಬ ಸಮಯ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೇನೆ ವಾಪಸ್. ಸೊ ನನ್ನ ಚಾನಲ್ಗೆ ನಾನೇ ವೆಲ್ಕಮ್ ಮಾಡಬೇಕು. ಸೊ ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು 10R ಇದು ವ್ಲಾಗ್ ಮಾಡ್ತೇನೆ ಅಂತ. ಸೊ ಈಗ 10R ಇದು ವ್ಲಾಗ್ ಇದು ಫುಲ್ ಕಂಪ್ಲೀಟ್ ವ್ಲಾಗ್ 10R ಇದು. ಸೊ ಇಲ್ಲಿದ್ದಾರೆ 10R ಇದು ಓನರ್. ಹಾಯ್ ಬ್ರೋ. ವ್ಲಾಗ್ ನೋಡ್ಲಿಕ್ಕೆ ಮುಂದೊಂದು ಕಾಲ ಬರಬೇಕು. ಹೇಳಿ 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 ಅದು ಅಂತ ಹೇಳಿದೇನು ನೀವು ಮಾಡೋದು ವ್ಲಾಗ್, ಅವರು ವ್ಲಾಗ್ ಮಾಡೋದಲ್ಲ. ನಾವಿಲ್ಲಿ ಬೈದಕ್ಕೆ ದೊಡ್ಡ ಜನ ಪರಿವರ್ತನೆ ಆಗಿ ನಮಗೆ ಹಿಂದೆ ಬೈದು ಈಗ ವ್ಲಾಗ್ ಮಾಡ್ತಿದ್ದಾರೆ. ಇಲ್ಲ, ನಾನು ಬೈಲಿಲ್ಲ, ಹಿಂದೆ ಸುಮ್ಮನೆ ಹೇಳ್ತಿದ್ದಾರೆ ಅವರು. ಸೊ ಗಾಯ್ಸ್, ಈ ವ್ಲಾಗ್ ಫುಲ್ 10R ಇದು ಇರ್ತದೆ. 10R ಇದು ಓನರ್ ಇಲ್ಲಿದ್ದಾರೆ. ಬರ್ತೀರಲ್ಲ ಬೈಕ್ ವ್ಲಾಗ್ ಬರ್ಲಿಕ್ಕೆ? ಇದು ಇವತ್ತು ವ್ಲಾಗ್ ಬಂದ್ರೆ ಇನ್ನು ಬರಲ್ಲ. ವ್ಲಾಗ್ ಬರ್ಲಿಲ್ಲ ಅಂದ್ರೆ ಬೈಕ್ ಮುಟ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಫೆಬ್ರವರಿ ಮಂಡೇ ಇದು ಈಗ ರೆಕಾರ್ಡ್ ಆಗ್ತಾ ಉಂಟು. ಅಪ್ಲೋಡ್ ಯಾವಾಗ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳಿದ ಅಪ್ಲೋಡ್ ಇವತ್ತು ಈವ್ನಿಂಗ್ ಆಗ್ತದೆ ಗಾಯ್ಸ್. 9 ಫೆಬ್ರವರಿ ಆಗ್ಬೋದು, ಹೇಳಿಕ್ಕಾಗಲ್ಲ. ಈ ಪಾರ್ಟ್ ಕಟ್ ಮಾಡುದಿಲ್ಲ, ಇದನ್ನು ಹಾಕ್ತಾರೆ ಗಾಯ್ಸ್. ಕಟ್ ಮಾಡ್ಬೋದು, ಏನ್ ಕಟ್ ಮಾಡುದಿಲ್ಲ. ಸೊ ಗಾಯ್ಸ್, ಈಗ 10R ಕೆಳಗೆ ಉಂಟು ಪಾರ್ಕಿಂಗ್ ಅಲ್ಲಿ. ನನ್ನ ಸೇಫ್ಟಿ ಗೇಟ್ಸ್ ಎಲ್ಲ ನನ್ನ ಮನೆಯಲ್ಲಿ ಉಂಟು, ಎಕ್ಕೂರಲ್ಲಿ ಗ್ಲೌಸ್ ಶೂಸ್ ಎಲ್ಲ. ಸೊ ಇಲ್ಲಿಂದ ನಾನು 10R ಅನ್ನು ಈಗ ವಾಶಿಗೆ ತಗೊಂಡು ಹೋಗಿ ಮತ್ತೆ ಅಲ್ಲಿಂದ ಮನೆಗೆ ಹೋಗಿ ಸೇಫ್ಟಿ ಗೇರ್ಸ್ ಎಂತ ಕೇಳಿದ್ರೆ ಒಂದು ಅದು ಸ್ಪೀಡ್ ಅಲ್ಲಿ ಹೋದ್ರೆ ಒಂದು ಸೇಫ್ಟಿ ಗೇರ್ಸ್ ಓಕೆ. ನೀನೊಬ್ಬ ಸ್ಪೀಡಿಗೆ ಸೇಫ್ಟಿ ಗೇರ್ ಎಂತ ಮಾಡಿಕ್ಕೆ ಸಾಕಲ್ಲ. ಬಾತ್ ಸಹಿ ದೌಡಾತ ಬರ್ತಾ ಗೈಸ್. ಮತ್ತೊಂದು ನಾನು ಪ್ರಾಮಿಸ್ ಮಾಡ್ತಿದ್ದೇನೆ ಈ ವಿಡಿಯೋ ವ್ಲಾಗ್ ಅಲ್ಲಿ. ಎಂತ ಅಂದ್ರೆ ಇವತ್ತೊಂದು 10R ಇದು 10R ಒಂದು ಎಷ್ಟು ನನ್ನ ಕೈಯಲ್ಲಿ ಎಷ್ಟು ಸ್ಪೀಡ್ ಆಗ್ತದೆ ಅಷ್ಟು ಸ್ಪೀಡ್ ತಗೊಂಡು ಹೋಗ್ತೇನೆ. ಮತ್ತೆ ಅದಕ್ಕಿಂತ ಮತ್ತೆ ನಾನು ಗಾಡಿಯಲ್ಲಿ ಸ್ಪೀಡೇ ಹೋಗುದಿಲ್ಲ. ಸೊ ಐ ಪ್ರಾಮಿಸ್ 100 ಇದೊಳಗೆ ಹೋಗ್ತೇನೆ. ಈಗ ಫಾಸ್ಟ್ ಹೋಗೋಣ ಅಂತ ಅನ್ಸುತ್ತೆ. ಅಲ್ಲ ಫಾಸ್ಟ್ ಹೋಗುವ, ನಿಮಗೆ ಫಾಸ್ಟ್ ಹೋಗುದಿಲ್ಲ ಗಾಯ್ಸ್. ಅಂದ್ರೆ ಒಂದು ನಾರ್ಮಲ್ ಸ್ಪೀಡ್ ಹೇಗೆ ಹೋಗ್ತದೆ ಅಂತ ಹಾಗೆ ಹೋಗ್ತದೆ. ಅದಾದ ಮೇಲೆ ನಾನು ಗಾಡಿಯಲ್ಲಿ ಇನ್ನು ಮುಂದೆ ಸ್ಪೀಡೇ ಹೋಗುದಿಲ್ಲ. ಐ ಪ್ರಾಮಿಸ್ ಬ್ರೋ. ಯಾನ್ ಪ್ರಾಮಿಸ್ ಕೊಡಿ, ಏನ್ ಪ್ರಾಮಿಸ್ ಯಾನ್ ಕೊರ್ನಿರಿ. ಸೊ ಲೆಟ್ಸ್ ಗೋ ಗಾಯ್ಸ್. 10R ಕೆಳಗೆ ಉಂಟು ಬೇಸ್ಮೆಂಟ್ ಅಲ್ಲಿ. ಸೊ ಈಗ ಫಸ್ಟ್ 10R ಅನ್ನು ವಾಶಿಗೆ ತಗೊಂಡೋಗಿ ಮತ್ತೆ ಅಲ್ಲಿಂದ ನನ್ನ ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿ see you there. ಟಾಟಾ ಗಾಯ್ಸ್, ಬೈ ಬೈ. ನಾನು ಹೇಳಿದ್ದೆ 10R ಅನ್ನು ಫುಲ್ ವಾಶ್ ಎಲ್ಲ ಮಾಡಿ ಈಗ ನಾನು ನನ್ನ ಮನೆಗೆ ಬರ್ತೇನೆ ಅಂತ, ಸೇಫ್ಟಿ ಗೇರ್ಸ್ ಎಲ್ಲ ಹಾಕ್ಲಿಕ್ಕೆ. ಸೊ ಇಲ್ಲಿ 10R ಫುಲ್ ವಾಶ್ ಆಗಿ ಬಂದಿದೆ. ಫುಲ್ ಪಳಪಳ ಆಗ್ತುಂಟು ಗಾಡಿ ನಮ್ಮದು. ಸೊ ಇದರದ್ದು ನಾನೀಗ ಫುಲ್ ಡೀಟೇಲ್ಡ್ ಸ್ಪೆಸಿಫಿಕೇಶನ್ಸ್ ಮತ್ತು ಒಂದೊಂದು ಡೈಲಿ ರೂಟೀನ್ ಇರ್ತದೆ, ಒಂದು ಸ್ಪೀಡ್ ಚೆಕ್ ಮಾಡೋದು, ಅದು ಕೂಡ ಮಾಡುವ ಈ ವ್ಲಾಗಲ್ಲಿ. ಸೊ ಈಗ ನಾನು ಹೇಳಿದ್ದೆ ನಿಮ್ಮ ಹತ್ರ ರೈಡ್ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸೇಫ್ಟಿ ಗೇರ್ಸ್ ಎಲ್ಲ ಹಾಕಬೇಕಂತ. ಸೊ ನನ್ನ ಗ್ಲೌಸ್ ಕಾಣೋದಿಲ್ಲ, ಗ್ಲೌಸ್ ಎಲ್ಲಿಗೆ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ತುಂಬ ದಿವಸ ಆಯಿತು ಯೂಸ್ ಮಾಡೋದೆ. ಸೊ ಶೂಸ್ ಎಲ್ಲ ಹಾಕಿ ಹೊರಡುವ. ನಾನು ಫುಲ್ ಶೂಸ್ ಎಲ್ಲ ಹಾಕಿ ರೆಡಿ ಆಗಿದ್ದೇನೆ. ಇಲ್ಲಿ ಕೂಡ ಉಂಟು ನಮ್ಮದು ಸ್ವಲ್ಪ ಶೂಸ್. ಇದು ಯಾವುದು ಖಾಲಿ ಬಾಕ್ಸ್ ಅಂತ ಅನ್ಸ್ಕೋಬೇಡಿ, ಎಲ್ಲದರಲ್ಲಿ ಫುಲ್ ಉಂಟು. ಆದರೂ ಕೂಡ ನಾನು ಹಾಕೋದು ಖಾಲಿ 2 ಶೂ. ಒಂದು ಇದು BMW, ಮತ್ತೊಂದು ಇದು, ಯಾಕೆಂದರೆ ಇದೆರಡು ನನ್ನ ಫೇವ್ರೇಟ್. ಕಾರ್ ಕಲೆಕ್ಷನ್ಸ್ ಹೀಗೆ ಉಂಟು ಗಾಯ್ಸ್. ಇದು ನನ್ನ ಅಂಕಲ್ ಮಾಡಿಕೊಟ್ಟದ್ದು ನನಗೆ, ತುಂಬ ಒಳ್ಳೆಯದಾಗಿದೆ. ಫುಲ್ ವುಡನ್ ಇದು. ಸೊ ನನ್ನದೊಂದು F1 ಉಂಟು ಮೇಲೆ. ನೆಕ್ಸ್ಟ್ ನಾನು ವ್ಲಾಗಲ್ಲಿ ಇದರದ್ದು ಫುಲ್ ರಿವ್ಯೂ ಕೊಡ್ತೇನೆ ಈ F1 ಇದು. ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲಿ ಒಂದು ಡ್ರಿಫ್ಟ್ ಕಾರ್ ಕೂಡ ಉಂಟು. ಇದು ರಿಮೋಟ್ ಕಂಟ್ರೋಲ್, ಇದು ಕೂಡ ರಿಮೋಟ್ ಕಂಟ್ರೋಲ್, ಅದು ಕೂಡ ರಿಮೋಟ್ ಕಂಟ್ರೋಲ್. ಸೊ ಇದರದೆರಡು ನಾನು ರಿವ್ಯೂ ಮಾಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ. ನಾನು ಹೇಳಿದ್ದೆ ನನ್ನದೊಂದು ಕಾರ್ ಇದು ವ್ಲಾಗ್ ಅಲ್ಲಿ ಇನ್ಕಂಪ್ಲೀಟ್ ಆಗಿತ್ತು. ಸೊ ಲೆಟ್ ಮಿ ಕಂಟಿನ್ಯೂ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಈಗ 10R ವ್ಲಾಗ್ ಮುಗಿಸಿ ನೆಕ್ಸ್ಟ್ ವ್ಲಾಗ್ ಲೆಟ್ಸ್ ಗೋ ಫಾರ್ ಕಾರ್ಸ್. ಸೊ ಇನ್ನು ಕೂಡ ಸ್ವಲ್ಪ ಕಲೆಕ್ಷನ್ಸ್ ಬರಲಿಕ್ಕೆ ಉಂಟು. ಸ್ವಲ್ಪ ಫಿನಾನ್ಷಿಯಲಿ ಬ್ರೇಕ್ ಡೌನ್ ಆಗಿದೆ. ಸೊ ಎಲ್ಲ ಸರಿಯಾದ ಮೇಲೆ ಸೇಮ್ ಇದೇ ಥರದೊಂದು ಈ ಕಡೆ ಇಲ್ಲಾಂದ್ರೆ ಈ ಕಡೆ ಯಾವುದಾದ್ರೂ ಒಂದು ಕಡೆ ಹಾಕ್ಲಿಕ್ಕೆ ಸಿಗ್ಬೋದು ಗಾಯ್ಸ್. ಲೆಟ್ಸ್ ವೇಟ್. ಆಲ್ವೇಸ್ ವೇರ್ ಶೂ ಗಾಯ್ಸ್. ಬೈಕ್ ರೈಡ್ ಮಾಡುವಾಗ ಶೂಸ್ ಆಗಿರಲಿ, ಗ್ಲೌಸ್ ಆಗಿರಲಿ, ಎಲ್ಲ ನಿಮ್ಮ ಸೇಫ್ಟಿ ಗೇರ್ಸ್ ಯಾವ್ದು ಉಂಟು ಎಲ್ಲ ಇಟ್ಕೊಳ್ಳಿ ರೈಡ್ ಮಾಡುವಾಗ. ಯಾಕೆಂದರೆ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಕರೆಕ್ಟಾಗಿ ಹೋಗ್ತಿದ್ರು ಸಹ ಕೂಡ ನಮ್ಮ ಹಿಂದಿನ ಗಾಡಿ ಅವರು ಹೇಗೆ ಬರ್ತಾರೆ, ಮುಂದಿನ ಗಾಡಿ ಅವರು ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ವಿ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್. ಈಗ ಇರುವ ಹೆಲ್ಮೆಟ್ ಇದು ಎಂಟಿದು ಹೆಲ್ಮೆಟ್. ಇದು ನನ್ನ ತಲೆಗಿಂತ ತುಂಬ ದೊಡ್ಡದುಂಟು. ಸೊ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ ನನಗೆ. ವ್ಯೂ ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ, ನೋಡುವ. ಲೆಟ್ಸ್ ಗೋ ಗಾಯ್ಸ್. ಹೇಳಿದ್ದೆ 10R ಇದೊಂದು ರಿವ್ಯೂ ಮಾಡ್ತೇನೆ ಅಂತ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ. ಅದಾದಮೇಲೆ ನಾನು ವ್ಲಾಗ್ಗೆ ಮಾಡಿರಲಿಲ್ಲ, ಸ್ವಲ್ಪ ಬ್ರೇಕ್ ಡೌನ್ ಆಗಿತ್ತು. ಸೊ ಈಗ ಮಾಡ್ತಿದ್ದೇನೆ ವಾಪಸ್. ಲೆಟ್ಸ್ ಗೋ. ನಮ್ಮ 10R ಇಲ್ಲಿ ಉಂಟು, ಫುಲ್ ವಾಶ್ ಎಲ್ಲ ಆಗಿ ಬಂದಿದೆ. ಪಳ ಅಂತ ಆಗ್ತಾ ಉಂಟು ಗಾಡಿ. ನನಗೆ ಇವತ್ತು ಕೂಡ ಗೊತ್ತಿಲ್ಲ ಯಾವ ಪ್ಲೇಸಿಗೆ ಹೋಗಬೇಕು ನಾನು ವೀಡಿಯೋ ಮಾಡಲಿಕ್ಕೆ ಅಂತ. ಸೊ ರನ್ನಿಂಗಲ್ಲಿ ನೋಡುವ, ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಲೆಟ್ಸ್ ಗೋ ದೇರ್. ಅದಾದಮೇಲೆ ನಿಮಗೆ ಯಾವಾಗಲೂ ಗೊತ್ತು ನಾನು ಎಂತ ಮಾಡ್ತೇನೆ ಅಂತ ಇದರಲ್ಲಿ. ಲಾಸ್ಟ್ ಟೈಮ್ ನಾನು ಯಾವ ಥರ GTದೊಂದು ಫುಲ್ ಸ್ಪೆಸಿಫಿಕೇಷನ್ ಕೊಟ್ಟಿದ್ದೆ ಗಾಡಿದು. ಸೊ ಇದೇ ಥರ ಸೇಮ್ ಇದು ಗಾಡಿದು ಕೂಡ ಹಾಗೇ ಕೊಡ್ತೇನೆ ಸ್ಪೆಸಿಫಿಕೇಷನ್. ಆಮೇಲೆ ಒಂದು
ನಮ್ಮದೊಂದು ಡೈಲಿ ರುಟೀನ್ ಉಂಟು, ಸ್ಪೀಡ್ ಟೆಸ್ಟ್ ಮಾಡೋದು, ಅದನ್ನು ಮಾಡುವ. ಲೆಟ್ಸ್ ಗೋ ಗಾಯ್ಸ್. ಸೊ ಗಾಯ್ಸ್ ಲೆಟ್ಸ್ ಗೋ. ಇದನ್ನು ತಿನ್ನಿಸಿ ಕೊಡುವ ರನ್ನಿಂಗ್ ಅಲ್ಲಿ ಹೋಗ್ತಿರುವಾಗ ನನಗೊಂದು ಪ್ಲೇಸ್ ನೆನಪಾಯಿತು. ಇದೊಂದು ಹಿಡನ್ ಸ್ಪಾಟ್ಸು, ಹಿಡನ್ ಆಗಿ ಇರಲಿ, ನಾನು ಇದರದ್ದು ಇಲ್ಲಿಗೆ ಬರುವ ವೇದು ಕೂಡ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಇದು ಕೂಡ ರಿವರ್ ಸೈಡ್. ರಿವರ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ರಿವರ್ ಸೈಡ್ ಬರ್ತೇನೆ. ಇಲ್ಲಿ ಉಂಟು ಗಾಯ್ಸ್ ನಮ್ಮದು ZX10R ಕವಾಸಾಕಿ ನಿಂಜಾ ZX10R 30 lakhs. ಇದು ಬೀಸ್ಟ್ 30 lakhs ಇಲ್ಲ, ಇದಕ್ಕಿರೋದು 22 lakhs. ಈಗ 24 lakhs ಆಗಿದೆ GST ರಿಫಾರ್ಮ್ ಆದ ಮೇಲೆ. ಸೊ ನಮಗೆ ಮಾಡಿಫಿಕೇಷನ್ಸ್ ಇದರದ್ದು ಕಾರ್ಬನ್ ಫೈಬರ್ ಪಾರ್ಟ್ಸ್ ಮತ್ತು ಎಕ್ಸಾಸ್ಟ್ ಮತ್ತು ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ಸೇರಿ ಒಟ್ಟಿಗೆ 30 lakhs rupees ಆಗಿದೆ. ಇದಕ್ಕೆ 30 ಲಕ್ಷದ ಹುಡುಗ. हेलो नाम क्या है तुम्हारा? फैन 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 है? कब से? अभी से फैन है. So guys ಇಲ್ಲಿ ನನ್ನ ಫ್ಯಾನ್ಸ್ ನವರು ಸಿಕ್ಕಿದ್ದಾರೆ ನನಗೆ. से हाय हाय ask them to उन लोगों से बोलो कि मेरा चैनल को सब्सक्राइब करे आप और उनका चैनल को सब्सक्राइब करो गाइस. यस थैंक यू बाय बाय ಬಾಯ್ ಬಾಯ್. ಸೊ ನಮ್ಮ ZX10R ಇಲ್ಲಿ ಉಂಟು. ಇದರದ್ದು ಸ್ಪೆಸಿಫಿಕೇಷನ್ಸ್ ಬಂದುಬಿಟ್ಟು ಅದೇ ಆನ್ ರೋಡ್ ಪ್ರೈಸ್ ಇದಕ್ಕೆ 22 lakhs ಇತ್ತು, ಇವಾಗ 24 lakhs ಆಗಿದೆ GST ರಿಫಾರ್ಮ್ ಎಲ್ಲ ಆದ ಮೇಲೆ. ನಮಗೆ ಹತ್ರ ಒಂದು 30 lakhs ತನಕ ಆಗಿದೆ ಇದಕ್ಕೆ ಮಾಡಿಫಿಕೇಷನ್ಸ್ ಎಲ್ಲ ಆದಮೇಲೆ. ಈ ಗಾಡಿ ಬಂದುಬಿಟ್ಟು ಇನ್ಲೈನ್ 4 6 ಸ್ಪೀಡ್ ಗಾಡಿ, 4 stroke ಇಂಜಿನ್, 998 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಉಂಟು ಇದರಲ್ಲಿ. ಹೇಳಲಿಕ್ಕೆ ಮಾತ್ರ 1000 cc, ಬಟ್ ಇಟ್ಸ್ 998 cc ಗೈಸ್. ಆ್ಯಕ್ಚುಲಿ ಆಗಿ ಬಂದುಬಿಟ್ಟು ಅದು ಖಾಲಿ 990 cc ಮಾತ್ರ. ಸೊ 1000 cc ಅಂತ ನಾವು ಹೇಳ್ತೇವೆ. ಇಟ್ಸ್ ಎ ಸ್ಪೋರ್ಟ್ಸ್ ಬೈಕ್, ತುಂಬ ಜನರಿದು ಡ್ರೀಮ್ ಬೈಕ್ ಇದು ಗಾಡಿ. ಇದರದ್ದು ಡಿಜಿಟಲ್ ಡಿಸ್ಪ್ಲೇ ನೋಡ್ಬೋದು ನಿಮಗೆ ಇಲ್ಲಿ. ಸೊ ಇದರದ್ದು RPM ಅರೌಂಡ್ 13,000 ತನಕ ಹೋಗ್ತದೆ. ಟಾಪ್ ಸ್ಪೀಡ್ ಬಂದುಬಿಟ್ಟು 299. ನಮ್ಮ ಮ್ಯಾಂಗ್ಳೂರಲ್ಲಿ 299 ಇದರಲ್ಲಿ ಹೋಗಲಿಕ್ಕೆ ಅಸಾಧ್ಯ. ಒಂದು 200 ಚಿಲ್ಲರಿ ಹೋಗ್ಬೋದು ಇದರಲ್ಲಿ, ಬಟ್ 299 ಇಟ್ಸ್ ಇಂಪಾಸಿಬಲ್ ಗೈಸ್. ಮ್ಯಾಂಗ್ಳೂರಲ್ಲಿ ನನಗೆ ಯಾಕೋ ಡೌಟ್, ಹೋಗಿರ್ಬೋದು ಇದಕ್ಕಿಂತ ಮುಂಚೆ ಯಾರಾದರೂ, ಬಟ್ ಈಗ ಸದ್ಯದ್ದು ಟ್ರಾಫಿಕ್ ಕಂಡೀಷನಲ್ಲಿ ಇಟ್ಸ್ ಇಂಪಾಸಿಬಲ್ ಟು ಗೋ. ಯಾಕೆಂದರೆ ನಿಮಗೆ ನೋಡ್ಬೋದು, ನೀವು ಡೈಲಿ ನ್ಯೂಸಲ್ಲೆಲ್ಲ ಕೇಳ್ತಾ ಇರ್ತೀರ. ಸೊ ಇದು ತುಂಬ ಜನರಿದು ಡ್ರೀಮ್ ಬೈಕ್ ಗಾಯ್ಸ್. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಕ್ವಿಕ್ ಶಿಫ್ಟರ್ ಉಂಟು. ನಿಮಗೆ ಕ್ಲಚ್ ಹಿಡಿಯೋದೆ ಗೇರ್ ಮೈನಸ್ ಕೂಡ ಮಾಡ್ಬೋದು, ಪ್ಲಸ್ ಕೂಡ ಮಾಡ್ಬೋದು. ಸೊ ಆ್ಯಕ್ಚುಲಿ ಸ್ಪೋರ್ಟ್ಸ್ ಬೈಕಲ್ಲಿ ಎಲ್ಲ ಇರ್ತದೆ ಅದು. ಸ್ಪೋರ್ಟ್ಸ್ ಬೈಕಲ್ಲ, ಈಗ ನಮಗೆ ಡ್ಯೂಕಲ್ಲಿ ಕೂಡ ಡ್ಯೂಕ್ R15 ಕೂಡ ಇರ್ಬೋದು ಮೇ ಬಿ, ನನಗೆ ಗೊತ್ತಿಲ್ಲ, ಯಾಕೆಂದರೆ ನನ್ನ ಹತ್ರ ಬೈಕ್ ಇಲ್ಲ. ಗಾಡಿ ಒಂದು ಅಪ್ರಾಕ್ಸಿಮೇಟ್ಲಿ 210 kgs ಇರ್ಬೋದು ವಿತ್ 17 ಲೀಟರ್ ಟ್ಯಾಂಕ್. ಇದರದ್ದು ಮೈಲೇಜ್ ಸ್ಟಾಕಲ್ಲಿ ಒಂದು 17-18 ತನಕ ಬರ್ತಿತ್ತು, ಬಟ್ ಈಗ ನಮ್ಮ ಕಾರ್ಬನ್ ಫೈಬರ್ SC ಪ್ರಾಜೆಕ್ಟ್ ಇದು ಎಕ್ಸಾಸ್ಟ್ ಹಾಕಿದ್ದಾರೆ. ಇದಕ್ಕೆ ಅರೌಂಡ್ 2 lakhs ತನಕ ಉಂಟು. ಈ ಎಕ್ಸಾಸ್ಟ್ ಹಾಕಿದ ಮೇಲೆ ನಮ್ಮ ಗಾಡಿದು ಮೈಲೇಜ್ ಅಲಕ್ಕ ಡ್ರಾಪ್ ಆಗಿದೆ, ಅಂದರೆ ಜಸ್ಟ್ ಒಂದು 12 ಕೊಡ್ಬೋದು ಮೈಲೇಜ್ ಅಷ್ಟೇ. ಮತ್ತು ಬೇರೆ ಇದರಲ್ಲಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ಉಂಟು. ಇದೆಲ್ಲ ಕಾರ್ಬನ್ ಫೈಬರ್ ಇರಲಿಲ್ಲ, ನಾರ್ಮಲ್ ಫೈಬರ್ ಇತ್ತು. ಇದನ್ನೆಲ್ಲ ನಾವು ರಿಪ್ಲೇಸ್ ಮಾಡಿ ಕಾರ್ಬನ್ ಫೈಬರ್ ಹಾಕಿದ್ದೇವೆ. ಮಡ್ಗಡ್ ಆಗಿರಲಿ, ಆಮೇಲೆ ಇಲ್ಲಿ ಈ ಪಾರ್ಟ್ ಎಕ್ಸಾಸ್ಟ್ ಕೂಡ ಕಾರ್ಬನ್ ಫೈಬರ್ ಇದು. ಈ ಕಾರ್ಬನ್ ಫೈಬರಿಗೆ ನಮಗೆ ಅರೌಂಡ್ 4 lakhs ತನಕ ಆಗಿದೆ ಗಾಯ್ಸ್. ಟೂ ಎಕ್ಸ್ಪೆನ್ಸಿವ್. ಸೊ ಈ ಬೈಕ್ ತೆಗೆದ ಮೇಲೆ ಇದಕ್ಕೆ ಖರ್ಚು ಕೂಡ ಅಷ್ಟೇ ಉಂಟು. ಒಂದು ಆನೆ ಸಾಕಿದಾಗೆ, ಆನೆ, ಸಿಂಹ, ನಾಯಿ ಬಿಟ್ಟು ಬೇರೆ ಯಾವುದೆಲ್ಲ ಪ್ರಾಣಿ ಸಾಕಲಿಕ್ಕೆ ತುಂಬ ಕಾಸ್ಟ್ಲಿ ಉಂಟು. ಅದರಾಗಿ ಇದು ಗಾಡಿ ಮಾತ್ರ ಸಿಂಹ ಥರ. ಇದರದ್ದು ರೋರ್ ನೋಡ್ಬೋದು ನಿಮಗೆ. ಸೊ ಸಿಂಹದ ಥರ ರೋರ್ ಮಾಡ್ತದೆ ಗಾಯ್ಸ್ ಗಾಡಿ. ಟಯರ್ ಕೂಡ ನಾವು ಚೇಂಜ್ ಮಾಡಿದ್ದೇವೆ. ಇದರದ್ದು ಸ್ಟಾಕ್ ಟಯರ್ ಡೈಮೆನ್ಷನ್ 190-180 ಎಷ್ಟಾಯಿತು, ಈಗ ಮಾತ್ರ 200 ಇದು ಹಾಕಿದ್ದಾರೆ. ಸೊ ಸ್ಟಾಕ್ ಟಯರ್ಗಿಂತ ತುಂಬ ದಪ್ಪ ಉಂಟು ಇದು ಟಯರ್. ಸ್ವಲ್ಪ ಒಳ್ಳೆ ಲುಕ್ ಕೂಡ ಉಂಟು ಗಾಡಿ, ಹಿಂದೆಯಿಂದ ಒಳ್ಳೆ ಲುಕ್ ಕೂಡ ಕಾಣ್ತದೆ, ನೋಡ್ಬೋದು ನಿಮಗೆ. ಇದು ಗಾಡಿ ನನ್ನ ಅಣ್ಣನಿದು. ಸೊ ನಮ್ಮ ಹತ್ರ 3 ಗಾಡಿ ಉಂಟು ಈಗ ಎಟ್ ಪ್ರೆಸೆಂಟ್. ಒಂದು ನನ್ನ ರಾಯಲ್ ಎನ್ಫೀಲ್ಡ್, ಮತ್ತೊಂದು GT 650, ಮತ್ತೊಂದು ZX10R. ಸೊ ಇದರಲ್ಲಿ 2 ಗಾಡಿದು ರಿವ್ಯೂ ನಾನು ಕೊಟ್ಟಿದ್ದೇನೆ. ರಾಯಲ್ ಎನ್ಫೀಲ್ಡ್ ರಿವ್ಯೂ ಕೊಡಬೇಕಂತಿಲ್ಲ, ಮೋಸ್ಟ್ ಆಫ್ ದೆಮ್ ನೋ ವಾಟ್ ರಾಯಲ್ ಎನ್ಫೀಲ್ಡ್ ಈಸ್. ಸೊ ಅದರದ್ದು ರಿವ್ಯೂ ಬೇಕಂತಿಲ್ಲ. ಹಿಡನ್ ಪ್ಲೇಸ್ ಮ್ಯಾಂಗ್ಳೂರಲ್ಲಿ ತುಂಬ ಒಳ್ಳೆ ರಿವರ್ ಇದು. ಆ್ಯಕ್ಚುಲಿ
ಬೀಚ್ ಥರ ಉಂಟು ನೋಡಲಿಕ್ಕೆ. ಅಲ್ಲಿ ನಿಮಗೆ ನೇತ್ರಾವತಿ ಬ್ರಿಡ್ಜ್ ಕೂಡ ನೋಡ್ಬೋದು. ಇಲ್ಲಿ ನಿಮಗೆ ಫಿಶ್ ಆಯಿಲ್ ಮಿಲ್ಸ್ ಎಲ್ಲ ನೋಡ್ಬೋದು. ಸೊ ಗಾಯ್ಸ್, ರಿವ್ಯೂ ಆಯಿತು ಗಾಡಿದು. ಈಗ ನಮ್ಮದೊಂದು ಡೈಲಿ ರುಟೀನ್ ಉಂಟು. ಯಾವಾಗಲೂ ನಾನು ಗಾಡಿದೊಂದು ರಿವ್ಯೂ ಕೊಟ್ಟಾದ ಮೇಲೆ ಒಂದು ಸ್ಪೀಡ್ ಟೆಸ್ಟ್ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಇಲ್ಲಿ ಮ್ಯಾಂಗ್ಳೂರಲ್ಲಿ ನನಗೆ ಸ್ಪೀಡ್ ಟೆಸ್ಟ್ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ನನ್ನೊಂದು ಡ್ರೀಮ್ ಉಂಟು ಇದರಲ್ಲಿ ಒಂದು ಟಾಪ್ ಸ್ಪೀಡ್ ಹೊಡಿಬೇಕಂತ. ಸೊ ಇದಾದಮೇಲೆ ನಾನು ಪ್ರಾಮಿಸ್ ಮಾಡ್ತಿದ್ದೇನೆ ಎಲ್ಲರ ಹತ್ರ, ನಾನು ಸ್ಪೀಡೇ ಹೋಗಲ್ಲ ಗಾಡಿಯಲ್ಲಿ ಇನ್ನು ಮುಂದೆ. 100 ಕೂಡ ಕ್ರಾಸ್ ಮಾಡೋದಿಲ್ಲ. ಸ್ಪೀಡ್ ಹೋಗ್ತೇನೆ ಒಂದು ದಿವಸ, ನನ್ನ ಓನ್ ಸೂಪರ್ ಬೈಕ್ ತೆಗೆಯುವಾಗ ನಾನು ಸ್ಪೀಡ್ ಹೋಗ್ತೇನೆ ಅದರಲ್ಲಿ, ಅದು ಕೂಡ ಒಮ್ಮೆ ಮಾತ್ರ, ಅದಾದಮೇಲೆ ಹೋಗಲ್ಲ. ಸೊ ಗಾಯ್ಸ್, ಪ್ರೇ ಮಾಡಿ ನನಗೆ ಆದಷ್ಟು ಬೇಗ ಒಂದು ಸೂಪರ್ ಬೈಕ್ ಬರಲಿ ಅಂತ. ಲೆಟ್ ಯುವರ್ ಡ್ರೀಮ್ಸ್ ಫುಲ್ಫಿಲ್ ಗಾಯ್ಸ್. ಎಲ್ಲರ ಡ್ರೀಮ್ ಕೂಡ ಫುಲ್ಫಿಲ್ ಆಗಲಿ. ಎಲ್ಲರ ಹತ್ರ ಒಂದು ಸೂಪರ್ ಬೈಕ್ಸ್ ಇರಲಿ. ಖಾಲಿ ಗಾಡಿದು ಯಾರಿಗೆಲ್ಲ ಹುಚ್ಚುಂಟು ಅವರಿಗೆ ಮಾತ್ರ ಗೊತ್ತಿರ್ತದೆ ಹೇಗೆ ಫೀಲ್ ಆಗ್ತದೆ ಒಂದು ಸೂಪರ್ ಬೈಕ್ ನಮ್ಮ ಕೈಯಲ್ಲಿರುವಾಗ ಅಂತ. ಸೊ ಮತ್ತೊಂದು ವಿಷಯ ಏನಂದರೆ ಗಾಯ್ಸ್, ಗಾಡಿಯಲ್ಲಿ ಹೋಗುವಾಗ ಮೆಲ್ಲ ಹೋಗಿ. ನನ್ನ ಪ್ರೀವಿಯಸ್ ಲಾಗಲ್ಲಿ ಕೂಡ ನಾನು ಹೇಳಿದ್ದೆ, ನಿಮ್ಮ ಎಲ್ಲ ಸೇಫ್ಟಿ ಗೇರ್ಸ್ ಇಟ್ಕೊಂಡು ನೀವು ಗಾಡಿಯಲ್ಲಿ ಹೇಗೆ ಬೇಕಾದರೂ ಹೋಗಿ ಹಾಗೆ ಅಲ್ಲ, ಗೋ ಸ್ಲೋ, ಬಟ್ ಯು ಶುಡ್ ಬಿ ಕೇರ್ಫುಲ್. ಸೇಫ್ಟಿ ಗೇರ್ಸ್ ಇದ್ದರೆ ನಿಮಗೆ ಆಗುವ ಎಂತ ಹೇಳ್ತಾರೆ ಅದಕ್ಕೆ, ಏನಾದರೂ ನಿಮಗೆ ಆದರೆ ಬೀಳುವಾಗ ಗಾಯ ಎಲ್ಲ ಆದರೆ ಸ್ವಲ್ಪ ಕಮ್ಮಿ ಆಗ್ತದೆ ಸೇಫ್ಟಿ ಗೇರ್ಸ್ ಇದ್ದರೆ. ಮತ್ತೆಲ್ಲ ನಾವೇನು ಮಾಡಲಿಕ್ಕೆ ಆಗಲ್ಲ, ಅವರು ಬರ್ದದ್ದು. ಸೊ ಗಾಯ್ಸ್, ದ್ಯಾಟ್ಸ್ ಆಲ್ ಅಬೌಟ್ ದ ಸ್ಪೆಸಿಫಿಕೇಷನ್ಸ್ ಆಫ್ ದಿಸ್ ZX10R. ಸೊ ನಾವು ಇಟ್ಸ್ ಟೈಮ್ ಟು ಡೈಲಿ ರೂಟೀನ್, ನಾಟ್ ಅ ಡೈಲಿ ರೂಟೀನ್, ಯೂಶ್ವಲ್ ರೂಟೀನ್. ಎಂತ ಇದರದ್ದು ಸ್ಪೀಡ್ ಚೆಕ್ ಮಾಡೋದು. ಲೆಟ್ಸ್ ಗೋ. ಸೊ ಗೈಸ್, ಮ್ಯಾಂಗ್ಳೂರಿಂದ ಇಲ್ಲಿ ತನಕ ನಾನು ಒಂದು ಸ್ಟ್ರೆಚ್ ಬಂದೆ, ಬಟ್ ನನಗೆ ಎಲ್ಲಿ ಕೂಡ 200+ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನೀಗ ತಲಪಾಡಿ ಟೋಲ್ ಗೇಟಲ್ಲಿದ್ದೇನೆ. ಇಲ್ಲಿಂದ ವಾಪಸ್ ಮಂಗಳೂರಿಗೆ ಹೋಗ್ತದೆ ಗಾಡಿ. ಈಗ ನೋಡುವ ಯಾವುದಾದ್ರೂ ಒಂದು ಸ್ಟ್ರೆಚ್ ಸಿಕ್ಕಿದ್ರೆ. ಬಾಯ್ ಗಾಯ್ಸ್. But goal is to hit 200 guys. After that, I will never go speed. 100ಕ್ಕಿಂತ ಮೇಲೆ ಹೋಗುವುದಿಲ್ಲ. Let's go guys. ನಾನು ಮಾತಾಡೋದಕ್ಕೆ ಕೇಳಿಸ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನಮ್ಮ ನಾರ್ಮಲ್ ಗಾಡಿ ತುಂಬ ಕಷ್ಟ ಹ್ಯಾಂಡಲ್ ಮಾಡಲಿಕ್ಕೆ. ಅದು ಕೂಡ ಅದಕ್ಕಿಂತ ಮುಂಚೆ ಗಾಡಿ ಇಟ್ಟಿದ್ದೇನೆ, ಅದನ್ನು ನಾನು ವಿಡಿಯೋ ಮಾಡಿರಲಿಲ್ಲ. ಈ ಥರ ನಾನು ತಗೊಂಡೋಗಿರಲಿಲ್ಲ ಗಾಡಿ. ಈಗ ಯಾವ ಥರ ತಗೊಂಡೋಗಿದ್ದೇನೆ ಆ ಥರ ಎಲ್ಲ ಹೋಗಿ ಎಲ್ಲ ಬಂದಿದ್ದೀನಿ. ಪೊಟೆನ್ಷಿಯಲ್ ಹೇಗೆ ಆಗ್ತದೆ ಅಂತ ನನಗೊಂದು ಚೆಕ್ ಮಾಡಬೇಕಿತ್ತು. ಸೊ ವೀಡಿಯೋ ಕೂಡ ಆಯಿತು ಕರೆಕ್ಟ್ ಟೈಮಲ್ಲಿ ನನಗೆ ಬಂದೆ. ಯಾಸ್ ಹೋಗುವ. So guys, that's all for today. ನಮ್ಮ 10R ಪಾರ್ಕಿಂಗ್ ಇಲ್ಲಿ ನಮ್ಮ GT ಮಿಸ್ ಆಗಿದೆ. GT ಹಬ್ಬದಲ್ಲಿ ಒಂದು ಕಾರ್ ಉಂಟು ಇಲ್ಲಿ, ಅದು ರಮೇಶ್ನವರಿದು ಹೊಸ ಎಕ್ಸಾಸ್ಟ್ ಹಾಕಿದ್ದಾರೆ. ಮೈಲೇಜ್ ಏನು ಕೊಡೋದಿಲ್ಲ, ಫುಲ್ ಡ್ರಾಪ್ ಆಗಿದೆ ಮೈಲೇಜ್. 1000 ಪೆಟ್ರೋಲ್ ನಮ್ಮ ಮನೆಯಿಂದ ಪಂಪಲ್ಲಿ ಒಂದು ಸುತ್ತ ಹಾಕಿಕೊಂಡು ಬಂದರೆ ಪೆಟ್ರೋಲ್ ಖಾಲಿ ಆದದ್ದು. ನನ್ನ ಗಾಡಿ ಇಲ್ಲಿ ಉಂಟು. ನನ್ನ ಗಾಡಿದು ಟೈರ್ ಎಲ್ಲ ಫುಲ್ ಫ್ಲ್ಯಾಟ್ ಆಗಿದೆ ಗಾಯ್ಸ್. ಇದಕ್ಕೆ ಹೊಸ ಟೈರ್ ಹಾಕಬೇಕಿನ್ನು. ಸೊ ನಾಳೆ ಇದನ್ನು ಗ್ಯಾರೇಜಲ್ಲಿಟ್ಟು ಹೊಸ ಟೈರ್ ಎಲ್ಲ ಹಾಕಿ ಫಿಕ್ಸ್ ಸರ್ವಿಸ್ ಎಲ್ಲ ಮಾಡಿ ಒಂದು ಶಾರ್ಟ್ ರೈಡ್ ಹೋಗಬೇಕು. ಈಗ ನಾನು ಮನೆಗೆ ಬಂದೆ ಮೇಲೆ. ರೈಡ್ ಎಲ್ಲ ಮುಗಿಸಿ ಈಗ ಜಸ್ಟ್ ಮನೆಗೆ ಬಂದದಷ್ಟೇ. ನಾನು ಹೇಳಿದ ಗೋಲ್ ನನಗೆ ರೀಚ್ ಆಗಲಿಕ್ಕೆ ಆಗಲಿಲ್ಲ. ಬಟ್ ಐ ವಾಂಟ್ ಗೋ ಸ್ಪೀಡ್ ಗಾಯ್ಸ್ ಇಯರ್ ಆಫ್ಟರ್. ಪ್ರಾಮಿಸ್ ಮಾಡಿದ ನಾನು ಹೋಗಲ್ಲ ಅಂತ, ಸೊ ಹೋಗಲ್ಲ. ಸೊ ದಿಸ್ ಇಸ್ ದ ವ್ಲಾಗ್ ಗಾಯ್ಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ನವರಿಗೆ ಕೂಡ ಹೇಳಿ. ನನ್ನದೊಂದು ಯೂಟ್ಯೂಬ್ ಚಾನಲ್ ಉಂಟು. ನಾನು ಇನ್ಸ್ಟಾ ಬಯೋದಲ್ಲಿ ಹಾಕಿದ್ದೇನೆ ಪಾರ್ಟ್ ಟೈಮ್ ಬ್ಲಾಗರ್ ಅಂತ. ಜಸ್ಟ್ ನಾನೀಗ ಫನ್ನಿಗೆ ಹಾಕಿದ್ದು, ಬಟ್ ಅದೀಗ ರಿಯಲ್ ಆಗಿದೆ. ಸೊ ಅದನ್ನೀಗ ನಾನು ಚೇಂಜ್ ಮಾಡ್ತೇನೆ. ಐ ಆಮ್ ನಾಟ್ ಅ ಪಾರ್ಟ್ ಟೈಮ್ ಬ್ಲಾಗರ್ ಹಿಯರ್ ಆಫ್ಟರ್. ಐ ವಿಲ್ ಬಿ ಬ್ಲಾಗಿಂಗ್ ಟ್ರೈಸ್ ಅ ವೀಕ್. ಸೊ ವೀಕಲ್ಲಿ ಒಂದು 3 ವ್ಲಾಗ್ ಆದರೂ ಬಿಡ್ತಾ ಇರ್ತೇನೆ ಗಾಯ್ಸ್. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ,
watch my vlog and enjoy, and tell your friends to subscribe my channel. Thank you so much. Meet you in the next vlog. Bye bye.